ನಾನು ಪ್ರಮುಖವಾಗಿ ನಮ್ಮ ಸದಸ್ಯರೊಬ್ಬರು ಅವಾಗಲೇ ಕಾಪಿ ತಗೊಳ್ಳುವಂಥ ಸಂದರ್ಭದಲ್ಲಿ ಸಹಕಾರ ಸಪ್ತಾಹ ಅಂದರೆ ಏನು ಮತ್ತು ಸಪ್ತಾಹದ ಉದ್ದೇಶಗಳು ಏನು ಅನ್ನುವಂಥದ್ದನ್ನು ಒಬ್ಬರು ಕೇಳಿದ್ರು. ಅದಕ್ಕೆ ನಾನು ಈಗಲೇ ಇಲ್ಲ ಸರ್ ಅದಕ್ಕೆ ಅಂತ ಹೇಳಿದೆ. ಅವರು ಇಲ್ಲ ನೀವು ಆಮೇಲೆ ವೇದಿಕೆ ಮೇಲೆ ಹೇಳಬೇಕು ಅಂತಂದ್ರು. ವೇದಿಕೆ ಮೇಲೆ ನಾನು ಅದನ್ನೆಲ್ಲ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತಾಡ್ತಾ ಹೋದರೆ ಆಗೋದಿಲ್ಲ. ಖಂಡಿತವಾಗೂ ನೀವು ಹೇಳಿದಂಥ ಪ್ರಶ್ನೆಗಳಿಗೆ ನೀವು ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಅವೆಲ್ಲಕ್ಕೂ ನಾನು ಸಾವಧಾನವಾಗಿ ತಾವು ನಮ್ಮ ಬ್ಯಾಂಕಿಗೆ ಬಂದಾಗ ನಾವಿಬ್ಬರು ಚಹಾ ಕುಡಿತಾ ಅದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಣ. ಮತ್ತು ನಿಮ್ಮ ಅಮೂಲ್ಯವಾದಂಥ ಸಲಹೆ ಸೂಚನೆಗಳು ನಮಗೆ ಸದಾ ನಿರಂತರವಾಗಿ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ನಾವು ಈ ಕಾರ್ಯಕ್ರಮವನ್ನು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ನಾವು ಪ್ರಮುಖವಾಗಿ ಕಳೆದ 8 ವರ್ಷಗಳ ಅವಧಿಯಲ್ಲಿ ಅತ್ಯಂತ ನಿರಂತರವಾಗಿ ಪ್ರತಿಯೊಂದು ವಿಷಯಗಳನ್ನು ವಿಭಿನ್ನವಾದಂಥ ಕಾರ್ಯಕ್ರಮಗಳ ಮುಖೇನ ಇವತ್ತು ನಮ್ಮ ಇಡೀ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ನಾವು ಯಶಸ್ವಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿರತಕ್ಕಂಥದ್ದು. ಬಹುಶಃ ಅದನ್ನೆಲ್ಲರನ್ನು ನೀವು ಮಾಧ್ಯಮಗಳ ಮುಖೇನ ಮತ್ತು ನಮ್ಮ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಮುಖೇನ ನೀವೆಲ್ಲ ಸಾಕ್ಷೀಕರಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಇವತ್ತಿನ ಈ ಸಹಕಾರ 72ನೇ ಸಹಕಾರ ಸಪ್ತಾಹದ ಅಂಗವಾಗಿ ನಾವು ಪ್ರಮುಖವಾಗಿ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರೇನಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ನಾವು ಒಂದಷ್ಟು ಉಳಿತಾಯದ ಅರಿವನ್ನು ಮಾಡಿಸ್ಕೊಡ್ಬೇಕು. ಅದರ ಜೊತೆಯಲ್ಲೇನೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ. ಅದನ್ನು ಯಥಾವತ್ತಾಗಿ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನಾವು ಮುಂದುವರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ನಾವು ಐಸಿರಿ ಸಮೃದ್ಧಿ ಯೋಜನೆ ಅಂತ ಹೇಳಿ ಅದಕ್ಕೆ ನಾವೊಂದು ಕಸ್ಟಮೈಸ್ಡ್ ಹೆಸರನ್ನ ಇಟ್ಕೊಂಡು ಅದರ ಅಡಿಯಲ್ಲಿ ನಾವು ಈಗಾಗಲೇ ಕಳೆದ ಒಂದು 5-6 ವರ್ಷಗಳಿಂದ ಸಾವಿರಾರು ಖಾತೆಗಳನ್ನು ಈ ಐಸಿರಿ ಸಮೃದ್ಧಿ ಯೋಜನೆ ಅಡಿಯಲ್ಲಿ ತೆರೆದಿರ್ತಕ್ಕಂಥದ್ದು. ಅದನ್ನು ನಿರಂತರವಾಗಿ ಪೋಷಕರುಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳಿಗೂ ವಿಸ್ತರಿಸಬೇಕು. ಮತ್ತೆ ಇವತ್ತು ಬ್ಯಾಂಕು ಅಂತಂದ್ರೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ ಇರ್ಬೋದು, NBFCಗಳಿರ್ಬೋದು ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿರ್ಬೋದು, ಇವು ಅದರ ಸಾಂಪ್ರದಾಯಿಕ ಶೈಲಿ ಏನಿದೆ, ಬ್ಯಾಂಕ್ನ ಹುಡುಕೊಂಡು ಹತ್ತಿರದ ಬ್ರಾಂಚ್ಗೆ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟೋಕನ್ ತಗೊಂಡು ಕ್ಯಾಶ್ನ ತಗೊಳ್ಳುವಂತ ಕಾಲಘಟ್ಟದಲ್ಲಿ ನಾವು ಇವಾಗಿಲ್ಲ. ಇವತ್ತು ನಾವು ಡಿಜಿಟಲ್ ಯುಗದಲ್ಲಿ ಇರ್ತಕ್ಕಂಥವರು. ಇವತ್ತಿನ ಈ ಡಿಜಿಟಲ್ ಯುಗದ ಹಿನ್ನೆಲೆಯಲ್ಲಿ ನಾವು ಇವತ್ತು ಕೂತಿರೋ ಹತ್ರನೇ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಮಾಡುವಂತ ಕಾಲಘಟ್ಟದಲ್ಲಿ ನಾವೇನಿದ್ದೇವೆ. ಇದನ್ನ ಗಮನದಲ್ಲಿಟ್ಕೊಂಡು ನಾವು ಇವತ್ತು ಈ ಐಸಿರಿ ಸಮೃದ್ಧಿ ಯೋಜನೆ ಅನ್ನುವಂಥದ್ದನ್ನ ನಮ್ಮ ಬ್ಯಾಂಕ್ ಏನೇನೆ ಸಾರ್ವಜನಿಕರನ್ನ ಹುಡುಕೊಂಡು
ಬೇರೆ ಬೇರೆ ವಲಯದ ಅದು ವಿದ್ಯಾರ್ಥಿ ಸಮೂಹ ಇರ್ಬೋದು, ಮತ್ತೆ ನಮ್ಮ ಗ್ರಾಹಕರು ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅವರನ್ನ ತಲುಪುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅವರು ಆರಾಮಾಗಿದ್ದಾರ. ಇದು ಎಲ್ಲವನ್ನು ನಿಮಗೆ ಸಹಕಾರ ಬ್ಯಾಂಕ್ಗಳು ಏನು ಕೊಡುತ್ತೆ. ಅದೇ ನೀವು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋದ್ರೆ ಆ ಥರ ಕೊಡಲ್ಲ. ಪ್ರಧಾನಮಂತ್ರಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ವೋಕಲ್ ಫಾರ್ ಲೋಕಲ್ ಅಂತ. ಸಹಕಾರ ಬ್ಯಾಂಕ್ಗಳು ನಿಜವಾದ ಲೋಕಲ್ ಅಂದರೆ ಅಲ್ಲಿಯ ಸ್ಥಳೀಯರಿಗೆ ಮಾತ್ರ ಅದು ಅದರ ಏನು ಲಾಭವನ್ನು ಕೊಡ್ತಾ ಇರುತ್ತೆ. ಈಗಿನ ಜನ್ರೇಷನ್ಗೆ ಬ್ಯಾಂಕ್ಗಳ ಮೇಲೆ ಯಾವುದೇ ಭಾವನಾತ್ಮಕ ಸಂಬಂಧ ಇಲ್ಲ. ನಾಳೆ ಯಾವ್ದು ಒಳ್ಳೆ ಆಫರ್ ಕೊಡ್ತಾರೆ ಆ ಬ್ಯಾಂಕಿಗೆ ಹೋಗೋದು, ಅಥವಾ ಯಾರು ಒಳ್ಳೆ ಸರ್ವಿಸ್ ಕೊಡ್ತಾರೆ ಆ ಬ್ಯಾಂಕಿಗೆ ಹೋಗೋದು ಅಂತ. ಇಲ್ಲಿ ಎಲ್ಲ ಬಹುಶಃ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಹಳಬರಿದ್ದಾರೆ. ಯಾಕೆಂತಂದ್ರೆ ಅವರಿಗೆ ಆ ಬ್ಯಾಂಕ್ಗಳ ಬಗ್ಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ. ನನ್ನ ಬ್ಯಾಂಕು ಅನ್ನೋದಿದೆ. ಈಗ ನಮಗೆಲ್ಲ ನನ್ನ ಬ್ಯಾಂಕು ಅಂತ ಯಾವುದೂ ಇಲ್ಲ, ಅವ್ರಿಗೆಲ್ಲ ಅದಿದೆ. ಈಗೇನು ಐಸಿರಿ ಯೋಜನೆ ಮಾಡಿದ್ದಾರೆ ಅದು ಹಣ ಉಳಿಸೋ ದೃಷ್ಟಿಯಿಂದ ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ಬೋದು. ಬಟ್ ನಾನು ಯಾವ ದೃಷ್ಟಿಯಿಂದ ಯೋಚನೆ ಮಾಡ್ತೀನಿ ಅಂತಂದ್ರೆ ಆ ಮಕ್ಕಳು ಇನ್ನು 60 ವರ್ಷ 70 ವರ್ಷ 80 ವರ್ಷ ತ್ಯಾಗರಾಜ ಸಹಕಾರ ಬ್ಯಾಂಕಿನೊಟ್ಟಿಗೆ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಬೆಳೆಸ್ಕೊಡ್ಲಿಕ್ಕೆ ಇದು ಬುನಾದಿ. ಈಗ ಅವರು ಅಷ್ಟು ವರ್ಷ ಈ ಬ್ಯಾಂಕನ್ನು ನೆನಪಿಟ್ಕೋತಾರೆ. ಯಾಕಂದ್ರೆ ಅವರ ಮೊದಲ ಖಾತೆ ತೆರೆದಿರೋದು ಈ ಬ್ಯಾಂಕಲ್ಲಿ. ನನ್ನ ಮಗಳಿಗೆ ನಾನು ಅವಾಗ ಮೇಡಮ್ ಅವ್ರು ಹೇಳಿದಾಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಮಾಡಿಸಿ ಅವಳನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಅವಳಿಗೆ ಅಕೌಂಟ್ ಮಾಡಿಸಿ ಅವಳಿಗೆ ಪಾಸ್ಬುಕ್ ಕೊಟ್ಟಾಗ ಅವಳಿಗೆ ಊರಿಗೆಲ್ಲ ಹೋದಾಗ ನೀವು ಅರ್ಶಿನ ಕುಂಕುಮ ಕೊಡ್ತಾರೆ. ಅರ್ಶಿನ ಕುಂಕುಮ ಇಲ್ಲ ಊಟ ಕೂತಾಗ ನಮ್ಮ ಕಡೆ ಊಟ ಕೂತಾಗ ದಕ್ಷಿಣೆ ಕೊಡೋ ಪದ್ಧತಿ ಇದೆ. ಊಟ ಅವಳು ಬಂದಿದ್ದನ್ನ ತಗೊಂಬಂದು ನನ್ನ ಹತ್ರ ಕೊಟ್ಟು ಹೇಳಿದೇನು ಗೊತ್ತಾ, ನನ್ನ ಅಕೌಂಟಿಗೆ ಹಾಕೋ. ಅದನ್ನ ನಾವು ಸಣ್ಣಿರ್ಬೇಕಾದ್ರಿಂದ ನಾವು ಕಲಿಸಿದ್ರೆ ಅವರು ಆ ಅಕೌಂಟಿಗೆ ಹಾಕೋ ಗುಣವನ್ನ ಬೆಳೆಸ್ಕೊಳ್ತಾರೆ. ನಾವು ಅಕ್ಕಿ ಡಬ್ಬದಲ್ಲೇ ಸಾವಿರಾರು ರೂಪಾಯಿ ಉಳಿತಾಯ ಮಾಡೋದು. ಬ್ಯಾಂಕ್ ಖಾತೆ ಸಿಕ್ಕಾಗ ಇನ್ನೂ ಜಾಸ್ತಿ ಉಳಿತಾಯ ಮಾಡಬೇಕು ನಾವು. ಯಾಕಂದ್ರೆ ಅಕ್ಕಿ ಡಬ್ಬದಲ್ಲಿ ಯಾರಾದ್ರೂ ಕೈ ಹಾಕೋ ಅವಕಾಶ ಇರುತ್ತೆ, ಬ್ಯಾಂಕಲ್ಲಿ ಆ ಥರ ಅವಕಾಶಗಳಿಲ್ಲ. ಹಾಗಾಗಿ ಹೆಚ್ಚೆಚ್ಚು ಉಳಿತಾಯ ಮಾಡುವಂತ ಗುಣವನ್ನ ಮಕ್ಕಳಲ್ಲಿ ಬಿತ್ತೋ ಕೆಲಸವನ್ನು ಈ ಐಸಿರಿ ಯೋಜನೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಉಳಿತಾಯ ದೃಷ್ಟಿಯಿಂದ ಒಂದಾದ್ರೆ ಬ್ಯಾಂಕ್ ಒಟ್ಟಿಗೆ ಒಂದು ಸಂಬಂಧ ಬೆಳೆಸೋದು ಇದೆಯಲ್ಲ, ಮಕ್ಕಳು ಬ್ಯಾಂಕಿನ ಬಗ್ಗೆ ಒಂದು ಒಳ್ಳೆ ಭಾವನೆ ಹೊಂದುವಂಥದ್ದು ಮತ್ತೆ ಆ ಬ್ಯಾಂಕಿನ ಜೊತೆ ವ್ಯವಹರಿಸುವ ಗುಣವನ್ನು ಕಲಿಯುವಂಥದ್ದು ಬಹಳ ಒಳ್ಳೆಯದು. ಈ ತರ ಸಹಕಾರ ಬ್ಯಾಂಕ್ಗಳು ತುಂಬಾ ಸ್ಥಳೀಯ ಮಟ್ಟದಲ್ಲಿ ಸಣ್ಣ ಸಣ್ಣ ಉಳಿತಾಯವನ್ನ ಜನರಲ್ಲಿ ಇನ್ನಷ್ಟು ಹೆಚ್ಚಿಸಲಿ. ಆ ನಿಟ್ಟಿನಲ್ಲಿ ನಮ್ಮ ಸಹಕಾರ ಸಂಘಗಳು ಬೆಳೀಲಿ, ಸಹಕಾರ ಸಂಘಗಳ ಜೊತೆ ಜನರು ಕೂಡ ಬೆಳೀಲಿ ಅಂತ ಆಶಿಸ್ತಾ ನಾನು ಮಾತನಾಡ್ತೀನಿ. ನಾನು ಮತ್ತೆ ಅದೇ ವಿಷಯಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ಬಗ್ಗೆ, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಗುರುವಿನಗಳ ಬಗ್ಗೆ, ಅದರಲ್ಲೂ ಹೆಣ್ಣು ಮಕ್ಕಳುಗಳ ಬಗ್ಗೆ ಬಹಳ ಒಂದು ದೊಡ್ಡ ಕಾಳಜಿಯನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಈ ಸುಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದ ಗಣ್ಯರನ್ನು, ಆ ಸೊಸೈಟಿಗಳನ್ನು ಸನ್ಮಾನಿಸಿರ್ತಕ್ಕಂಥದ್ದು ಮತ್ತು ಕಾಲೇಜು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಕೊಡಲಿಕ್ಕೆ ಹೊಸ ಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕವಾಗಿ ಆ ಪ್ರತಿಭೆಗಳು ಹೊರಗಡೆ ಬರಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿರೋದು. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಒಂದು ಖಾತೆಯನ್ನು ಪ್ರಾರಂಭ ಮಾಡಿ ಅವರಿಗೆ ಉಳಿತಾಯದ ಬಗ್ಗೆ ಅರಿವನ್ನು ಮೂಡಿಸೋದ್ರ ಜೊತೆಯಲ್ಲಿ ಅವರ ತಂದೆ ತಾಯಿಗಳು ಒಂದಿಷ್ಟು ಹಣವನ್ನು ಆ ಖಾತೆಗಳಿಗೆ ಹಾಕೋದ್ರ ಮೂಲಕವಾಗಿ ಆ ಮಕ್ಕಳಿಗೆ ಒಂದು ನಿಧಿಯನ್ನು ಪ್ರಾರಂಭ ಮಾಡುವಂತಹ ಒಂದು ಒಳ್ಳೆಯ ಯೋಚನೆಯನ್ನು ಇಟ್ಟುಕೊಂಡು ಯೋಜನೆಯನ್ನು ರೂಪಿಸಿದ್ದಾರೆ. ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ನಮಗೆ ಗೊತ್ತಿದ್ದಾಗೆ ಅನೇಕ ಸಂದರ್ಭದಲ್ಲಿ ನಾನು ಗಮನಿಸ್ತಲೇ ಬಂದಿದ್ದೇನೆ. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕರು ಸೇರಿ ಆರೋಗ್ಯ ತಪಾಸಣೆಯಿಂದ ಹಿಡಿದು ಯಾರ್ಯಾರು ಸ್ವಯಂ ಉದ್ಯೋಗಗಳನ್ನು ಮಾಡ್ತಾ ಬಂದಿದ್ದಾರೆ ಅವರಿಗೆ ಸಹಕಾರವನ್ನು ಕೊಟ್ಟು ಅವರಿಗೆ ಬೆಂಬಲವಾಗಿ ಕಾರ್ಯಯೋಜನೆಗಳನ್ನು ರೂಪಿಸುವುದರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ಸೇವಾ ಸೌಲಭ್ಯಗಳನ್ನು ಒದಗಿಸಿಕೊಡುವ
ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಬೇರೆ ಬೇರೆ ಸಹಕಾರಿ ಬ್ಯಾಂಕ್ಗಳಿಗೆ, ಸೊಸೈಟಿಗಳಿಗೆ ಆದರ್ಶವಾಗಿ ಬಂದಿದೆ. ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಇವತ್ತು ಕರ್ನಾಟಕ ಸಹಕಾರ ಮಹಾಮಂಡಳ ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಯೂನಿಯನ್ನಿನ ಸಹಯೋಗದೊಂದಿಗೆ ಇವತ್ತು ನಾವು 72ನೇ ಸಹಕಾರ ಸಪ್ತಾಹದ ಅಂಗವಾಗಿ ನಾವು ಅನೇಕ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇವತ್ತು ಬ್ಯಾಂಕು ಸಾಂಪ್ರದಾಯಿಕವಾಗಿ ಈ ಹಿಂದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು, ಬರುವ ಪಟ್ಟಣ ಸಹಕಾರ ಬ್ಯಾಂಕುಗಳಿರ್ಬೋದು, ಕಾರ್ಯನಿರ್ವಹಿಸ್ತಾ ಇಲ್ಲ. ಇವತ್ತಿನ ಕಾಲಮಾನಕ್ಕೆ ಅನುಗುಣವಾಗಿ ತಾಂತ್ರಿಕವಾಗಿ ನಾವು ನೈಪುಣ್ಯತೆಯನ್ನು ಪಡ್ಕೊಂಡು ಅದರ ಜೊತೆಯಲ್ಲೇನೆ ಸಾರ್ವಜನಿಕರ ಹತ್ರ ನಾವು ಬ್ಯಾಂಕನ್ನು ತಗೊಂಡೋಗುವಂಥ ದಿನಮಾನಗಳಲ್ಲಿ ನಾವು ನಿಂತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ 1ರಿಂದ 5ನೇ ತರಗತಿಯ ಅಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಹೆಣ್ಣು ಮಕ್ಕಳಿಗೆ ಇವತ್ತೇನು ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆಯಲ್ಲ, ಅದೇ ರೀತಿಯಲ್ಲಿ ಇವತ್ತು ನಾವು ಐಸಿರಿ ಸಮೃದ್ಧಿ ಯೋಜನೆ ಅಂತೇಳಿ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಯೋಜನೆ ಅಡಿಯಲ್ಲಿ ಇವತ್ತು ನಾವು 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ ಓದ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ನಮ್ಮ ಪ್ರಾಯೋಜಕತ್ವದಲ್ಲೇನೆ 500 ರೂಪಾಯಿ ಅವರ ಖಾತೆಗೆ ಮೊದಲನೇ ಹಣವನ್ನು ಡೆಪಾಸಿಟ್ ಮಾಡಿ ಖಾತೆಯನ್ನು ತೆರೆದು ಅದರ ನಂತರ ಅವರ ಪೋಷಕರು ಅದನ್ನು ಅವರು ಶಕ್ತಾನುಸಾರ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿರೋಂಥದ್ದು. ಇದು 5 ವರ್ಷಗಳು ನಿರಂತರವಾಗಿ ಅವರು ಮಾಡಿದ್ದೇ ಆದರೆ ತದನಂತರ ಅವರಿಗೆ ಉನ್ನತ ವ್ಯಾಸಂಗ ಅನ್ನುವಂಥ ಸಂದರ್ಭ ಬಂದಾಗ ನಾವು 5 ಲಕ್ಷದವರೆಗೂ ಯಾವುದೇ ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ಲದೇನೆ 5 ಲಕ್ಷದವರೆಗೂ ನಾವು ಸಾಲ ಸೌಲಭ್ಯವನ್ನು ಉನ್ನತ ವ್ಯಾಸಂಗಕ್ಕಾಗಿ ಕೊಡುವಂಥ ಯೋಜನೆಯನ್ನು ತಂದಿರತಕ್ಕಂಥದ್ದು. ಅದರ ಜೊತೆಯಲ್ಲಿನೇ ಇವತ್ತಿನ ಯುವ ಶಕ್ತಿಗೆ ಮತ್ತು ಸಾರ್ವಜನಿಕರಿಗೆ ಸಹಕಾರ ಕ್ಷೇತ್ರ ಅಂದರೆ ಏನು, ಸಹಕಾರ ಕ್ಷೇತ್ರದ ಬಗ್ಗೆ ಅರಿವನ್ನು ಮೂಡಿಸುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶೇಷವಾಗಿ ಯುವಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಕ್ವಿಜ್ ಪ್ರೋಗ್ರಾಮ್ನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ಕ್ರೋಢೀಕರಿಸಿ ಇವತ್ತು ನಾವು ಈ ಸಮಾರಂಭವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವಂಥ ಅಧ್ಯಕ್ಷತೆಯನ್ನು ಶ್ರೀಯುತ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ರವಿ ಸುಬ್ರಹ್ಮಣ್ಯರವರು ವಹಿಸಲಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಹೊಸದಿಗಂತ ಕನ್ನಡ ದಿನಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಶ್ರೀಯುತ ವಿನಾಯಕ್ ಭಟ್ರವರು ಮತ್ತು ನಮ್ಮ ಯೂನಿಯನ್ನಿನ ಎಲ್ಲ ನಿರ್ದೇಶಕರನ್ನು ಒಳಗೊಂಡಂತೆ ಮತ್ತು ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ನಿರ್ದೇಶಕರನ್ನು ಒಳಗೊಂಡಂತೆ ಮತ್ತು ವಿಶೇಷವಾಗಿ ಇವತ್ತು ಈ ಸಹಕಾರ ಸಪ್ತಾಹದ ಅಂಗವಾಗಿ ಇವತ್ತು ನಮ್ಮ ಬ್ಯಾಂಕಿನಲ್ಲಿ ಹೆಚ್ಚಿನ ವಹಿವಾಟನ್ನು ನಡೆಸ್ತಾ ಇರತಕ್ಕಂಥ ಪ್ರತಿ ಸೊಸೈಟಿಯ ಪ್ರತಿನಿಧಿಗಳಿಗೆ ನಾವು ಇವತ್ತು ಗೌರವಾರ್ಪಣೆಯನ್ನು ಮಾಡುವಂಥದ್ದನ್ನು ಸಹ ಇದೇ ಸಂದರ್ಭದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ನನ್ನ ಹೆಸರು MR ವೆಂಕಟೇಶ್ ಅಂತ. ನಾನು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ.